ಲೋಕಸಭಾ ಚುನಾವಣೆಗೆ ದಳಪತಿಗಳು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಪ್ರತಿಷ್ಠಿತ ಮಂಡ್ಯ ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ಜೆಡಿಎಸ್ ಇನ್ನಿಲ್ಲದ ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಕಳೆದ ಬಾರಿ ಲೋಕಸಭಾ ಚುನಾವಣಾ ಸಮಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅಲ್ಲಿ ಸೋಲಾಗಿತ್ತು. ಸೊ ಆವಾಗಿನಿಂದಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಮನಸ್ಸಲ್ಲೇ ಇಟ್ಕೊಂಡಿದ್ರು ದಳಪತಿಗಳು. ಈಗ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆಯೋ HDD ಅವರ ತಂತ್ರ ಏನಾಗತ್ತೆ? ಮಂಡ್ಯದಿಂದ ಮಾಜಿ ಸಿಎಂ HDK ಕಣಕ್ಕಿಳಿಯೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಸಂಸದೆ ಸುಮಲತಾ ಅಂಬರೀಶ್ ವಿರುದ್ಧ ಕಾರ್ಯತಂತ್ರವನ್ನ ಹೆಣಿಲಾಗ್ತಾ ಇದೆ. ಹೀಗಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಒಂದಷ್ಟು ಗೊಂದಲದಲ್ಲಿದ್ದಾರೆ. ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋ ದೇವೇಗೌಡರ ತಂತ್ರ ಸಕ್ಸಸ್ ಆಗುತ್ತಾ ಗೊತ್ತಿಲ್ಲ. ಮಂಡ್ಯದಿಂದ ಮಾಜಿ ಸಿಎಂ HDKಯನ್ನ ಕಣಕ್ಕಿಳಿಸಬೇಕು ಅಂತ ತಯಾರಿಯನ್ನ ಮಾಡ್ತಾ ಇದ್ದಾರೆ. ಸಂಸದೆ ಸುಮಲತಾ ಅಂಬರೀಶ್ ವಿರುದ್ಧ ಕಾರ್ಯತಂತ್ರವನ್ನ ಹೆಣಿತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ಗೂ ಕೂಡ ತಿರುಗೇಟ್ ಕೊಡಬೇಕು ಅಂತ ದೇವೇಗೌಡರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೆಡಿಎಸ್ ವರಿಷ್ಠ HD ದೇವೇಗೌಡರು ತೀರ್ಮಾನವನ್ನ ಮಾಡಿದ್ದಾರೆ. ಈ ಮಧ್ಯೆ ಮಂಡ್ಯ ಟಿಕೆಟ್ಗಾಗಿ ನಾಯಕರ ಮಧ್ಯೆನೂ ಕೂಡ ಪೈಪೋಟಿ ಇದೆ. ಹೀಗಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಒಂದಷ್ಟು ಗೊಂದಲದಲ್ಲಿದ್ದಾರೆ. ಏನು ಮಾಡಬೇಕು ಏನು ಬಿಡಬೇಕು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಗೊಂದಲದಲ್ಲಿ ಇದ್ದಾರೆ. ಸೊ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಬೇಕು ಅಂತ ಜೆಡಿಎಸ್ ಎನ್ನಿಲ್ಲದ ರಣತಂತ್ರವನ್ನ ಹೆಣಿತಾ ಇದೆ. ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಸುಮಲತಾ ಅವ್ರಿಗೂ ಕೂಡ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ. ಜೆಡಿಎಸ್ಗೆ ಬಿಟ್ಕೊಡ್ತಾರಾ ಇಲ್ಲ ಅವರೇ ಕಂಟೆಸ್ಟ್ ಮಾಡ್ತಾರಾ? ಏನ್ ಹೇಳ್ಬೋದು ಬಿಜೆಪಿಯ ಕೇಂದ್ರ ವರಿಷ್ಠರು ಸುಮಲತಾ ಅವ್ರಿಗೆ? ಸುಮಲತಾ ಅವರು ಒಪ್ಕೊಳ್ತಾರಾ ಕುಮಾರಸ್ವಾಮಿ ಅವರ ಮಾತಿಗೆ? ಒಂದ್ ಕಡೆ ಕುಮಾರಸ್ವಾಮಿ ಅವರು ಸುಮಲತಾ ಅವರ ವಿಚಾರದಲ್ಲಿ ಸ್ವಲ್ಪ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ. ಸೊ ಇದೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ. ಸೊ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ, ಮಾತನಾಡ್ತಾ ಹೋಗ್ತೀನಿ. ರೂಪೇಶ್, ಹೇಗಾದ್ರೂ ಮಾಡಿ ಮಂಡ್ಯ ಕ್ಷೇತ್ರವನ್ನ ಗೆಲ್ಲಲೇಬೇಕು, ಅಲ್ಲಿಂದ ಟಿಕೆಟ್ ಅನ್ನ ಪಡ್ಕೊಳ್ಳೇಬೇಕು ಅಂತ ಜೆಡಿಎಸ್ ಈಗ ಆಲ್ರೆಡಿ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದೆ. ಯಾಕಂದ್ರೆ ಕಳೆದ ಬಾರಿಯ ಸೋಲಿಗೆ ಸೇಡ್ ತೀರಿಸ್ಕೊಳ್ಬೇಕು ಅಂತ ದಳಪತಿಗಳು ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ. ಸೊ ಹೇಗಾದ್ರೂ ಮಾಡಿ ಮಂಡ್ಯ ಕ್ಷೇತ್ರವನ್ನ ಪಡ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಏನ್ ನಡೀತಾ ಇದೆ? ಸಿಂಧೂರ, ಮಂಡ್ಯ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಹೇಳಿ ಜೆಡಿಎಸ್ ಪ್ಲಾನ್ ಮಾಡ್ಕೊಂಡಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಬಿಜೆಪಿ ಶಕ್ತಿಗಿಂತಲೂ ಕೂಡ ಜೆಡಿಎಸ್ ನ ಶಕ್ತಿ ಹೆಚ್ಚಾಗಿದೆ. ಆದ್ರೆ ಪದೇ ಪದೇ ಮಂಡ್ಯದಲ್ಲೇ ಮುಖಭಂಗವನ್ನ ಜೆಡಿಎಸ್ ಅನುಭವಿಸ್ತಾ ಇದೆ. ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಸೋತು ಹೋಗಿದ್ರು. ಅದೇ ರೀತಿಯಾಗಿ 7 ಕ್ಷೇತ್ರಗಳಲ್ಲಿ 6 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸೋಲನ್ನು ಅನುಭವಿಸಿತು. ಹೀಗಾಗಿ ಜೆಡಿಎಸ್ ಮತ್ತೆ ಪುಟಿದೇಳಬೇಕಾಗತ್ತೆ. ಹೀಗಾಗಿ ಮಂಡ್ಯ ಭಾಗದ ನಾಯಕರ ಸಭೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕರೆದಿದ್ದಾರೆ. ಈ ಸಭೆಗೆ ಈಗ ಚಿಕ್ಕಮಗಳೂರಿನಿಂದ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಭಾಗಿಯಾಗ್ತಾರೆ. ಪ್ರಮುಖವಾಗಿ ನಿಖಿಲ್ ಕುಮಾರಸ್ವಾಮಿ ಈ ಸಭೆಯನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಕಾರಣ ಇದೆ. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಕಳೆದ ಬಾರಿ ಅಲ್ಲಿ ಸುಮಲತಾ ವಿರುದ್ಧವಾಗಿ ಸೋತಿದ್ರು. ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಇಡೀ ದೇಶದಲ್ಲೇ ದೊಡ್ಡ ಮಟ್ಟಿಗೆ ಸದ್ದು ಮಾಡಿದಂತ ಕ್ಷೇತ್ರ. ಹೀಗಾಗಿ ಮಂಡ್ಯದಲ್ಲಿ ಗೆಲ್ಲೇಬೇಕು ಅಂತೇಳಿ ಜೆಡಿಎಸ್ ಹೊರಟಿದೆ. ಹೀಗಾಗಿ ಬಿಜೆಪಿ ಬಲ ಈ ಬಾರಿ ಜೆಡಿಎಸ್ಗಿದೆ. ಹಾಗಾಗಿ ಕ್ಯಾಂಡಿಡೇಟ್ಗಳನ್ನ ಹಾಕೋದ್ರಲ್ಲಿ ಎಡವಬಾರದು ಅಂತ ಹೇಳಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಕಡಿಮೆ ಇದೆ. ಆದ್ರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ 2 ಆಪ್ಷನ್ಗಳಿದೆ. ಒಂದು, ಮಾಜಿ ಸಂಸದರಾಗಿರ್ತಕ್ಕಂಥ CS ಪುಟ್ಟರಾಜು ಅವರು ಅಲ್ಲಿಂದಲೇ ಸ್ಪರ್ಧೆ ಮಾಡಬಹುದು ಅಂತ ಹೇಳಿ ಒಂದು ಲೆಕ್ಕಾಚಾರ ಹೇಳ್ತಾ ಇದೆ. ಅದಾದ ಬಳಿಕವಾಗಿ ಕುಮಾರಸ್ವಾಮಿ ಅವರು ಕೂಡ ಅಲ್ಲಿಂದ ಸ್ಪರ್ಧೆ ಮಾಡಬಹುದು. ಅದೇ ರೀತಿಯಾಗಿ ಕೇಂದ್ರ ಸಚಿವರು ಕೂಡ ಆಗ್ಲಿಕ್ಕೆ ಅವಕಾಶಗಳಿದೆ ಅಂತೇಳಿ ಮತ್ತೊಂದು ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಇವತ್ತು ಮಂಡ್ಯದ ಸ್ಥಳೀಯ ನಾಯಕಗಳೆಲ್ಲರನ್ನೂ ಕೂಡ ಕರೆಯಲಾಗಿದೆ. ಇಲ್ಲಿ ಶಾಸಕರು ಕೂಡ ಭಾಗಿಯಾಗ್ತಾರೆ. ಅದೇ ರೀತಿ ಮಾಜಿ ಶಾಸಕರುಗಳು MLCಗಳು ಕೂಡ ಭಾಗಿಯಾಗ್ತಾರೆ. ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ ಯಾವ ರೀತಿ ವಾತಾವರಣ ಇದೆ, ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋತ ಬಳಿಕವಾಗಿ ಯಾವ ರೀತಿ ವಾತಾವರಣ ಇದೆ, ಜೆಡಿಎಸ್ಗೆ ಪೂರಕವಾಗಿರ್ತಕ್ಕಂಥ ವಾತಾವರಣಗಳಿದೆಯಾ? ವಾತಾವರಣಗಳಿಲ್ಲ ಅಂತ ಹೇಳಿದ್ರೆ ಯಾಕೆ ವಾತಾವರಣಗಳಿಲ್ಲ? ಅಲ್ಲಿ ಗೆಲ್ಲುವಂತ ವಾತಾವರಣ ಸೃಷ್ಟಿ ಮಾಡಬೇಕಾದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ನಿಂತಾಗ ಕುಮಾರಸ್ವಾಮಿ ಅವರು ಸಾಕಷ್ಟು ಪ್ರಚಾರ ಮಾಡಿದ್ರು. ಮಾಜಿ ಪ್ರಧಾನಿ ದೇವೇಗೌಡರುಗಳು ಹೋದ್ರು. ಆದರೆ ಅಲ್ಲಿ ಮೈತ್ರಿ ಸಮನ್ವಯ ಸರಿಯಾಗಿ ಆಗಿರ್ಲಿಲ್ಲ. ಹೀಗಾಗಿ ಬಿಜೆಪಿ ನಾಯಕರು ಕೂಡ ವಿಶ್ವಾಸ ತೆಗೆದುಕೊಳ್ಬೇಕು, ಸುಮಲತಾ ಅವ್ರನ್ನು ಕೂಡ ವಿಶ್ವಾಸ ತೆಗೆದುಕೊಳ್ಬೇಕು ಅಂತ ಮಾತುಗಳಿತ್ತು. ಹೀಗಾಗಿ ಯಾವ ರೀತಿ ವಿಶ್ವಾಸ ತೆಗೆದುಕೊಳ್ಬಹುದು, ಸ್ಟ್ರಾಟಜಿಗಳನ್ನ ಯಾವ ರೀತಿಯಾಗಿ ಮಾಡಬಹುದು, ಈ ಎಲ್ಲಾ ವಿಚಾರ ಕುರಿತಂತೆ ಇವತ್ತು ಜೆಡಿಎಸ್ ಕಚೇರಿಯಲ್ಲಿ ಸಭೆ ಇದೆ. ನಿನ್ನೆ ಕೋಲಾರಗೆ ಸಭೆಗೆ ಬರುತ್ತಾ ಕುಮಾರಸ್ವಾಮಿ ಅವರು ದೇವೇಗೌಡರು ಇವತ್ತು
ಇವತ್ತು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರ ಸಭೆಗೆ ಬರ್ತಾ ಇದ್ದಾರೆ ಸಿಂಧೂರ. ಓಕೆ, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.